ಸುಧಾರಣೆಗಳಿರ್ಬೋದು, ಬೇರೆ ಎಲ್ಲಾ ವಿಚಾರಗಳನ್ನು ಸಹ ಬುದ್ಧಿವಂತ ಹಂಚಿಕೊಂಡು ಇವತ್ತು ಬೆರ್ತೋಗಿರ್ತಕ್ಕಂಥದ್ದು ನಾವೆಲ್ಲರೂ ಸಹ ಕಾಣ್ತಾ ಇದ್ದೀವಿ. ತಾಲೂಕಿನ ಶಾಸಕನಾಗಿ ನಾನು ಬುದ್ಧಿಯವರು ಏನೇನು ಹೇಳ್ತಾರೆ ಅದನ್ನೆಲ್ಲ ಮಾಡ್ಕೊಡ್ತೀನಿ. ಆದ್ರಿಂದ ಯಾವೆಲ್ಲ ಅಭಿವೃದ್ಧಿಗೆ ಮುಂದಿನ ದಿನಗಳಲ್ಲಿ ಈಗ ನಾವು ಸರ್ಕಾರದಿಂದ ಮಾಡ್ಸಕ್ ಸಾಧ್ಯ ಆಗ್ತಾ ಇಲ್ಲ. ಸರ್ಕಾರದಲ್ಲಿ ಇವತ್ತು ಬಹಳ ಲಿಮಿಟೆಡ್ ಆಗ್ಬಿಟ್ಟಿದೆ ಗ್ಯಾರಂಟಿ ಯೋಜನೆಗಳು ಎಲ್ಲ. ಮುಂಚೆ ಮಠಕ್ಕೆ ಯಡಿಯೂರಪ್ಪ ಅವರು ಮುಖ್ಯಮಂತ್ರಿಗಳಾಗಿದ್ದಂತ ಸಂದರ್ಭದಲ್ಲಿ 100 ಕೋಟಿ ದುಡ್ಡು ಕೊಟ್ಟರು ಮಠಗಳಿಗೆ. ಬಹುಶಃ ಇವತ್ತು ಆ ರೀತಿಯಾದಂತಹ ಒಂದು ಕಾರ್ಯಕ್ರಮ ನಾವು ನೋಡ್ಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಅದು ಯಡಿಯೂರಪ್ಪ ಅವ್ರು ಹೋದ್ಮೇಲೆ ಅಲ್ಲಿಗೆ ಲಾಸ್ಟ್ ಆಯ್ತು. ಬಹುಶಃ ಮಠಗಳಿಗೆ ಏನು ದುಡ್ಡು ಕೊಟ್ಟು ನಾವು ನೋಡಿಲ್ಲ. ಅದಾದ ನಂತರ ಇವತ್ತಿಗೂ ₹1 ದುಡ್ಡು ಕೊಟ್ಟಿಲ್ಲ. ಆದ್ರಿಂದ ಸರ್ಕಾರದಲ್ಲಿ ಇವತ್ತು ನಾವು ಅನುದಾನ ತಂದು ಮಾಡ್ತೀವಿ, ಅದು ಮಾಡ್ತೀವಿ ಅಂತಕ್ಕಂಥದ್ದು ಆಗೋದಿಲ್ಲ. ನಮ್ ಕೈಲಾದಷ್ಟು ಮಾಡ್ತೀವಿ.